ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದ್ದಾರೆ, ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ, ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ನಮ್ಮ ಸಾಮಾನ್ಯವಾಗಿ ಬರೀ ಶಿವನ ಪೂಜೆ ಆಗುತ್ತೆ ಸಾಯಂಕಾಲ. ಇಲ್ಲಿ ಬೆಳಗ್ಗೆ ತ್ರಿನೇಶ್ವರಕ್ಕೆ ಬರೋದು, ಸಾಯಂಕಾಲ ಶಿವನ ಪೂಜೆ. ಮಧ್ಯದಲ್ಲಿ ಏನು ನಗರದಲ್ಲಿರುವಂಥದ್ದು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವ್ರು ಆಹ್ವಾನ ಮಾಡಿದರೆ ಹೋಗ್ತಾರೆ. ಇಲ್ಲ, ತಾಯಿ ಆಶೀರ್ವಾದದಿಂದ, ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ. ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ್ ಒಡೆಯರ್ ಅಂತ. ಎಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ, ಮತ್ತು ನಿಮ್ಮ ಬೆಂಬಲ ಎಲ್ಲನೂ ಕೂಡ ಇದ್ದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದ್ದಾರೆ, ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ, ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ನಮ್ಮ ಸಾಮಾನ್ಯವಾಗಿ ಬರೀ ಶಿವನ ಪೂಜೆ ಆಗುತ್ತೆ ಸಾಯಂಕಾಲ. ಇಲ್ಲಿ ಬೆಳಗ್ಗೆ ತ್ರಿನೇಶ್ವರಕ್ಕೆ ಬರೋದು, ಸಾಯಂಕಾಲ ಶಿವನ ಪೂಜೆ. ಮಧ್ಯದಲ್ಲಿ ಏನು ನಗರದಲ್ಲಿರುವಂಥದ್ದು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವ್ರು ಆಹ್ವಾನ ಮಾಡಿದರೆ ಹೋಗ್ತಾರೆ. ಇಲ್ಲ, ತಾಯಿ ಆಶೀರ್ವಾದದಿಂದ, ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ. ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ್ ಒಡೆಯರ್ ಅಂತ. ಎಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ, ಮತ್ತು ನಿಮ್ಮ ಬೆಂಬಲ ಎಲ್ಲನೂ ಕೂಡ ಇದ್ದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಏನು ತ್ರಿಪುರ ಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಏನು ಸ್ವಾಮಿ ಇದ್ದಾರೆ, ಅಲ್ಲಿಗೆ ಆಗಮಿಸಿ ಇವತ್ತು ಪೂಜಾ ಏನು ಒಂದು ದೇವಿಯ ಒಂದು ಆರಾಧನೆ ಮಾಡೋ ಮೂಲಕ, ನಮ್ಮ ತ್ರಿನೇಶ್ವರ ಸ್ವಾಮಿ ಆರಾಧನೆ ಮಾಡೋ ಮೂಲಕ ಈ ಶಿವರಾತ್ರಿಯನ್ನು ಆಚರಣೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾಡಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಶಿವ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ನಮ್ಮ ಸಾಮಾನ್ಯವಾಗಿ ಬರೀ ಶಿವನ ಪೂಜೆ ಆಗುತ್ತೆ ಸಾಯಂಕಾಲ. ಇಲ್ಲಿ ಬೆಳಗ್ಗೆ ತ್ರಿನೇಶ್ವರಕ್ಕೆ ಬರೋದು, ಸಾಯಂಕಾಲ ಶಿವನ ಪೂಜೆ. ಮಧ್ಯದಲ್ಲಿ ಏನು ನಗರದಲ್ಲಿರುವಂಥದ್ದು ಏನು ಪ್ರಮುಖ ದೇವಸ್ಥಾನಗಳಿಗೆ ಅವ್ರು ಆಹ್ವಾನ ಮಾಡಿದರೆ ಹೋಗ್ತಾರೆ. ಇಲ್ಲ, ತಾಯಿ ಆಶೀರ್ವಾದದಿಂದ, ಈ ತ್ರಿನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಒಂದು ನಮ್ಮ ಎರಡನೇ ಮಗನ ಒಂದು ನಾಮಕರಣ ವಿಧಿ ನಡೆದಿದೆ. ಅವನ ಹೆಸರು ಯುಗಾಧ್ಯಕ್ಷ ಕೃಷ್ಣರಾಜ್ ಒಡೆಯರ್ ಅಂತ. ಎಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ, ಮತ್ತು ನಿಮ್ಮ ಬೆಂಬಲ ಎಲ್ಲನೂ ಕೂಡ ಇದ್ದರೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.